ನಮಸ್ಕಾರ ಎಲ್ಲ RCB ಹುಲಿಗಳಿಗೆ ನಾವು ನಮ್ಮ ಕಿಂಗ್ ಕೊಹ್ಲಿ ಬಗ್ಗೆ ನಿಂತು ಹೊಯ್ಕೊ ಹಾಕತ್ತದ್ರಿ. 2 ಮ್ಯಾಚ್ ಹಚ್ಚಿ ಬರೀ ಜೀರೋಕ್ ಔಟ್ ಹಾಕತ್ತ ಜೀರೋಕ್ ಔಟ್ ಹಾಕತ್ತಾರ. ಇವತ್ತು ನೋಡು ಕೊಡ್ತಿ ನೋಡಿ ಸಂಚೂರಿ. ಬೆಳಗಿನ ಮ್ಯಾಚ್ದಾಗ ಹೇಳಿನಿ ನಮ್ಮ ಹುಲಿಗಳು ಒಂದು ಕೊರತೆ ಕಾಣಕತ್ತದ. ನಮ್ಮ RCB ಒಂದು ಕೊರತೆ ಕಾಣಕತ್ತದ. ಅನ್ನೋದು ಏನು ಕೊರತೆ ಅಂದ್ರೆ ಒಂದು ಸೆಂಚುರಿ ಮಿಸ್ ಆಗಾಕತ್ತದ. ಎಲ್ಲಿ ಬರಾಕತ್ತದ ಒಂದು ಸೆಂಚುರಿ? ಎಲ್ಲರೂ ಹೊಡ್ಯಾಕತ್ತಾರ. ನಮ್ಮ RCB ಹುಲಿಗಳು ಯಾಕೆ ನೋಡು ಹಾಮುಕಿಸ್ ಕಮ್ಮಿ ಎಲ್ಲಾ ಪ್ಲೇಯರ್ಗೂ ಫುಲ್ ಪವರ್ ಪ್ಲೇಯರ್ಗಳು ನಮ್ಮ RCB ಅದಾರಿ. ಅಂತಾತ್ರ ಒಂದು ಸೆಂಚುರಿ ಭಾಳ ಮಿಸ್ ಆಗಾಕತ್ತದ. ಯಾರಿಂದ ಬರ್ತದ ಅದೊಂದು ಯಾರಿಂದ ಬರ್ತದ ಹಾದಿಕ್ ಹಾಕೋದ್ ಕೂತ್ರ ಹೆಂಗೆ ಕೊಹ್ಲಿ ಕೂತಾರಲ್ರಿ ನಾವು ಹಚ್ಚಿ ಕಡ್ದ್ ತಗದ್ ದಾನಿ ಹಚ್ಚಿ ಅವ್ರು ಪೂರ್ತಿ ಹೊರಗೆ ಹಾಕಿ ನಾವು ನಂಬರ್ 1ನೇ ಸ್ಥಾನದಾಗ ಇವತ್ತು RCB ಐತಂದ್ರೆ ಇವತ್ತು ಅದು ಕಾರ್ ಹೆಂಗ್ ಕೊಹ್ಲಿ ರೀ ನಾವು ಈ ಹಿಂದಿನ 2 ಮ್ಯಾಚ್ದಾಗ ಆ ಜೀರೋಕ್ ಔಟ್ ಆಗಿಬಿಟ್ಟದ್ರಿ. ಅವ್ 2-0 ಅದು ಮುಂದೆ ತಂದಿಟ್ಟು ಫಸ್ಟ್ನೇಕ್ ಒಂದು ರನ್ ಹೊಡೆದಾಗ ಸೆಲೆಬ್ರೇಟ್ ಮಾಡ್ರಿ ಹೋಯ್ತೇ. ಒಂದು ರನ್ ಹೊಡೆದ್ಬೇಕು ಸೆಲೆಬ್ರೇಟ್ ಮಾಡುವಂತ ವ್ಯಕ್ತಿ ಯಾರದಾರ ಅವ್ನು ಅಂತ ಒಂದು ಎನರ್ಜಿ ಅಂತ ಒಂದು ಅಗ್ರೆಸಿವ್ ಬ್ಯಾಟಿಂಗ್ ಆಡುವಂತ ವ್ಯಕ್ತಿ ಯಾವಾರ ಎದ್ದದ IPL ಒಳಗ ಅದು ನಮ್ಮ ಕಿಂಗ್ ಕೊಹ್ಲಿ ರೀ. ಬದಲಾವಣೆ RCB ಹುಡುಗ ನಮಗ ಆ ಒಂದ್ ರನ್ ಹೋದಾಗ ಸೆಲೆಬ್ರೇಟ್ ಮಾಡೇ ಬಿಟ್ರು. ಅವ್ರಿಗೆ ಗೊತ್ತ ಅವ್ರು ಏನು ಸೆಲೆಬ್ರೇಟ್ ಮಾಡ್ರಿ ಅಲ್ಲಿ ಗೊತ್ತಾಗ್ಬಿಟ್ಟು ತಮಗೆ ಹುಲಿ ಇವತ್ತು ಸೆಂಚುರಿ ಫಿಕ್ಸ್ ಬಿದ್ದಂಗ ಆತ್ರಿ. ನಾವು ಕಿಂಡಿ ಕಡಲ ಅಂದವ್ರಿ. ಮತ್ತು ಚೇಂಜಿಂಗ್ ಟೈಮ್ದಾಗ ಮತ್ತು ಒಂದು ಸೆಂಚುರಿ ರೀ. ಹೈಯೆಸ್ಟ್ IPL ದಾಗ 9 ಸೆಂಚುರಿ ಹೊಡೆದ ಹುಲಿ ಯಾವ್ದಾರ ಇದ್ರ ಆದ್ರ ನಮ್ಮ ಹುಲಿ ಕಿಂಗ್ ಕೊಹ್ಲಿ ರೀ. ನೆಕ್ಸ್ಟ್ ಏನೋ ಬಟ್ಲರ್ ಏನೋ ಅದಾರ. ಹುಲಿ ನಮ್ಗೆ ಇಲ್ಲಿಗೆ ನಿಲ್ಸಂಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಬಂದು ಮುಂದಿನ ಮ್ಯಾಚ್ ಬೆತ್ತ ಹೇಳಕ್ ಬಾಗ 10 ಸೆಂಚುರಿ ಕಂಪ್ಲೀಟ್ ಅದು. ಇವತ್ತಿನ ಮ್ಯಾಚ್ದಾಗ ಸೆಂಚುರಿ ಹೊಡಿ ಮುಖಾಂತರ ಏನಾಯ್ತಿಲ್ಲ ಹೈಯೆಸ್ಟ್ T20 ಒಳಗ 14,000 ರನ್ ಕಂಪ್ಲೀಟ್ ಮಾಡಿರುವಂತ ವ್ಯಕ್ತಿ ಯಾವರೇ ಎತ್ತಂದ್ರ ಅದ ನಮ್ಮ ಕಿಂಗ್ ಕೊಹ್ಲಿ ರೀ. ಅದು ನಮ್ಮ RCB ಹೊಡಗಾರ. ಅವನ ದಾಖಲೆ ಮ್ಯಾಗ ದಾಖಲೆ ಮೊದಲು ನಮ್ಮ RCB ಹುಡುಗರು ದಾಖಲೆ ಮಾಡ್ತಾರೆ ಎತ್ತಿದ ಕೈ ನಾವು ಇವತ್ತು ನಕ್ಕಿ ಹೊಡಿತೀವಿ. ಇವತ್ತು ಗೊತ್ತಿತ್ತು ಹೊಡೆದ ಬಿಟ್ಟಿವಿ. ಫಸ್ಟ್ನೇ ಸ್ಥಾನ ಏನೈತಿಲ್ಲ ಅದ ನಮ್ಮದ ಆಯ್ತು. ಆಲ್ಮೋಸ್ಟ್ ನಾವೀಗ 95% ಕ್ವಾಲಿಫೈ ಆದಂಗಾರ ನಾವು ಆದಂಗಾರ ಇಲ್ಲಿ. ಇನ್ನು ನಮ್ಮ 2 ಮ್ಯಾಚ್ ಅದಾವ್ರಿ. ಒಂದು ಮ್ಯಾಚ್ ಗೆಲ್ಲಬೇಕಾಗಿತ್ತು. ಯಾಕಂದ್ರೆ ಅವ್ನದ ಹಿಂದಿನ ಮ್ಯಾಚ್ದಾಗ ಭಾಳ ಬಾಯಿಗೆ ಬೀಜ ತರಿಸಿ ಗೆದ್ದದಂತ ಒಂದು ಸಂಪ್ರದಾಯ ಪದ್ಧತಿಯನ್ನು ತೋರಿಸ್ಕೊಟ್ರ. ವರ್ಷದಾಗ ಒಂದ್ಸತಿ ನಾವು ಹಿಂಗೆ ಗೆಲ್ತೀವಿ ಅಂತ ತೋರಿಸ್ಕೊಟ್ರು. ಆದ್ರೆ ಇವತ್ತು ಏನೈತಿ 1 ಸೈಡ್ ಮ್ಯಾಚ್ ಆರಾಮಾಗಿ ನಾವು ಕೂಲಾಗಿ ಒಟ್ಟ ಮ್ಯಾಗ 6 ಬಡಿಯುವಂತ ಅವಶ್ಯಕತೆ ಇಲ್ಲ. ಥೇರಿ ಕಿಂಗ್ ಕೊಹ್ಲಿ ಮೊದಲು ಒಟ್ಟ ಸ್ಥಳಗ ನೋಡಿ ಎಲ್ಲಾ ಬೌಂಡ್ರಿ 18 ಬೌಂಡ್ರಿ ಹೇಳೋ ಬಡದ್ರ ಕಾಂಚಿ ಎಲ್ಲ ಟೋಟಲ್ ಆಗ್ಯಾವ ನೋಡಿ. ಹೆಚ್ಚ ಕಡಿಮೆ ಆಗ್ಬೋದು ಸ್ವಲ್ಪ ಹೇಳ್ತಿಯಾಗ 18 ಬೌಂಡ್ರಿ ಹೇಳೋ ಕಾಣದ. ಲಾಸ್ಟಿಗೆ ಬಂದಂಗ 6 ಹೊಡಿತ್ರಿ ಹೊಲೆ. ನಮ್ಮ ಮೊದ್ಲ ಮತ್ತು ನೋಡಿ ಮಳಿ ಬರದ ತಲೆ ಒಂದು ಹಾಪ್ ಆಗಿತ್ರಿ. ನಮಗೆ ಮಳಿ ಬಂದಾಗ ಒಮ್ಮೆ ನಮ್ಗೆ ಶನಿ ಐತ್ರಿ. ಅದು ನಮಗ RCBಗೆ. ಆದ್ರೆ ಇವತ್ತು ಮ್ಯಾಚ್ ಚಾಲೋ ಹೋಗುದು ಮುಂಕಟ್ಟು ಏನು ಬಂದೈತಿಲ್ಲ ಅದ ಆವಾಗ ಸ್ವಲ್ಪ ನಮಗ ಧೈರ್ಯ ಇತ್ರಿ. ಅದು ಯಾಕಂದ್ರ ಈ ಮ್ಯಾಚ್ ಚಾಲೋ ಒಂದ ಬಾಲ ಹೋಗುದು ಮಳಿ ಬತ್ತಂದ್ರ ನಮಗ ಅದು ಕಾಂಟಕ್ ಹಾಯ್ತಾರೆ. ಅವತ್ತು ನಾವು ಹೋಗಿಬಿಟ್ರಿ ನಮ್ಮ ಮ್ಯಾಚ್ ಅಲ್ಲತ್ತ ತಿಳ್ಕೊಂಡ್ಬಿಡ್ತದ್ರಿ. ಚಾಲೋನ ಆಗಿಕ್ಕಿಲ್ಲ ಮಳಿ ಬಂತ್ರಿ. 8:30 ಟಾಸ್ ಇಟ್ರಿ. 8:45 ಬ್ಯಾಟಿಂಗ್ ಶುರು ಆತವ್ರಿ. 20 ಓವರಿಂದ ಇಟ್ಟವ್ರ. ನಾ ಬಹುಶಃ ಎಲ್ಲಿ ಒಂದು 15 ಓವರಿಗೆ ಮಾಡ್ತಾ ತಿಳಿದ್ರಿ ಎಲ್ಲ ನಾವು 20 ಓವರಿಗೆ ಹೋಗ್ಲಿ ತೇಣಿ ಎಟ್ಟೈತಿ ನೋಡೋತ ಅವರು ಒಂದ್ಸತಿ BCCI ಅವ್ರ ನಿರ್ಧಾರ ತಗೊಂಡ್ ಬೆಟ್ರು. ಆಮೇಲೆ ಫಸ್ಟ್ ಅವು ಕಳಿಸ್ಬಿಟ್ರಿ. ನಿಮ್ಗೆ ತಿಂಡಿ ಎಟ್ಟೈತಿ ಅವ್ನು ನೋಡ್ ಬೆನ್ ಹತ್ತು ನೋಡೋತಂದ. ಈ ಕಡೆ ನಮ್ಮ ಕಡೆ ಬೌಲರ್ಸ್ಗಳು ಚಾಲೋ ಮಾಡಿರಿಪ್ಪ. ಆ ಕಡೆ ಭುವನೇಶ್ವರ್ ಕುಮಾರ್ ಅವರು ಫುಲ್ ಪವರ್ಲೆ ಬೌಲಿಂಗ್ ಹಾಕಿರು. ಅದಾದ್ಮೇಲೆ ಹಜಲ್ವುಡ್ ಡಪ್ಪಿ ರನ್ ಕ್ವಾಟ್ರ್. ಕೃಣಾಲ್ ಪಾಂಡ್ಯ ಇವ್ರ ಹಂಗೇನು ಹೇಳ್ಕೊಂಗೇನು ವಿಕೆಟ್ ಬೀಳ್ಲಿಲ್ರಿ. ಬಟ್ 192ಕ್ಕ ಅವ್ರು ಕೈಟ್ ಹಾಕಿ ಮಂಡಿ ಊರಿಸಿ ಬಿಟ್ರಿ. ನಾವು ಗೆಲ್ಲಬೇಕಾಗಿದ್ದ 193 ಹೊಡಿಬೇಕಾಗಿತ್ತು. ಗ್ರೌಂಡ್ ಮಾತ್ರ ಪೋಲ್ ಪವರ್ ದೊಡ್ಡದಾಗಿತ್ರಿ. ಅದ ರಾಯ್ಪುರದಾಗ ಮ್ಯಾಚ್ ಪೋಲ್ ಪವರ್ಲೆ ಗಿಂಡಿ ಕಣ್ಣಲ್ ಅನ್ನೋಂಗ ಗ್ರೌಂಡ್ ಎತ್ರಿ. ಅದ ಫಸ್ಟ್ ಬತ್ತಲ್ಲ ಮತ್ತು ಕೊಹ್ಲಿ ಸಾಕಾರ ಫಸ್ಟ್ನೇ ಓವರ್ದಾಗ ಒಂದು 2 ರನ್ನು ಹೊಡೆದ್ರ ಕಾಯ್ತು. ಅದಾದ್ಮೇಲೆ ಶುರು ಆಯ್ತು ನಾವು ಬ್ಯಾಕ್ ಟು ಬ್ಯಾಕ್ ಹಚ್ಚಿ ಕಾಡೈತ್ರಿ. ಅವ್ನು ಬೆತ್ತಲ್ಲ ಒಂದು ಅಚಾನಕಾಗಿ ಔಟ್ ಆತ್ರಿ. ಅದೊಂದು ಪ್ಲೇಯರ್ ನಮಗೆ ಫಾರ್ಮ್ದಾಗ ಕಳ್ಕಾಕತೈತಿ. ಅದಾದ್ಮೇಲೆ ಬತ್ತು ದೇವದತ್ ಪಟ್ಕಲ್ಲ ಅಲ್ಲಿ ಬತ್ತ ನೋಡ್ರಿ. ಅವ್ನು ಸುದ್ದಿ ಪಾರ್ಕ್ ಆತ. ಅದು ಏನು ಪಾರ್ಟ್ನರ್ಶಿಪ್ ಏನು ತೊಗೊಂಡು ಹೋದ್ರು ನೋಡಿ ಕೊಹ್ಲಿ ಕಿಂಗ್ಸ್ ಕೊಹ್ಲಿ ಮತ್ತು ಆ ಕಡೆ ದೇವದತ್ ಪಟ್ಕಲ್ ಅವರು ಔಟ್ ಆದ್ರಿಪ್ಪ. ಅದಾದ್ಮೇಲೆ ನಮ್ಮ ಕ್ಯಾಪ್ಟನ್ ಬಂದ್ರು. ಅವರು ಒಂದು ಮಸ್ತ್ ಪೈಕಿ ಒಂದು 6 ಬಡದ್ರು. ಅದಾದ್ಮೇಲೆ ಸ್ವಲ್ಪ ಯಾಕೋ ನಮ್ಮ ಕ್ಯಾಪ್ಟನ್ ಭಾಳ ಆತರ ಮತ್ ಅವಸರ ಮಾಡಾಕತ್ತಾರ ಅನ್ಸಾಕತ್ತದ. ಇರ್ಲಿ ನಾವು ಮ್ಯಾಚ್ ಗೆದ್ದೀವಲ್ಲ. ಅದಾದ್ಮೇಲೆ ಬಂದ್ರು ಟೀಮ್ ಡೇವಿಡ್ ಯಾಕೋ ಒಂದ್ 2-3 ಮ್ಯಾಚ್ ಆತೀಗ ಸ್ವಲ್ಪ ಹಂಗಂಗ ಆಗಾಕತ್ತದ. ಅದಾದ್ಮೇಲೆ ಜಿತೇಶ್ ಶರ್ಮಾ ಅವ್ರು ಬಂದ್ರು. ಈ ಕಡೆ ಕಿಂಗ್ ಸಾಹೇಬರು ರೆಡಿಯಾಗಿ ನಿಂತಿಲ್ಲ. ಇವತ್ತು ಯಾವ ಬೇಕಾ ಬರ್ರಿ ನಾ ಮೊದಲ ಹೇಳ್ಬಿಟ್ರಪ್ಪ. 1 ರನ್ ಹೊಡೆದ ತಕ್ಷಣ ಹೇಳ್ಬಿಟ್ರ ನಾವು ಇವತ್ತು ದಾನಿ ಹಚ್ಚಾರನ ಸೆಂಚುರಿ ಹೊಡ್ಯಾರನ ತಂದ ಅವ್ರು ಫಿಕ್ಸ್ ಆಗಿ ಬಂದರು. ಸೆಂಚುರಿ ಹೊಡೆದ್ರು. ಲಾಸ್ಟಕ್ಕೆ ಜಿತೇಶ್ ಶರ್ಮಾ ಅವರ
ಯಾಕೋ ನಾವು ಬಾಳ ಆಡ್ಲಿಲ್ಲ ತಲ ಒಂದು ಸ್ಟೈಲಿಶ್ ಆಗಿ ಒಂದು ಏನೋ ಒಂದು ಬೌಂಡ್ರಿ ಕಡ್ದ್ರು ಮ್ಯಾಚ್ ಫಿನಿಶ್ ಆತ್ ನೋಡ್ರಿ ಇವತ್ತ. ಪಾಯಿಂಟ್ಸ್ ಟೇಬಲ್ದಾಗ ಫಸ್ಟ್ನೇ ಸ್ಥಾನ ಐತಿ. ಕೊಹ್ಲಿ ಅವರ ಈ 2026ದಾಗ RCB ಪರವಾಗಿ ಮೊದಲೇ ಸೆಂಚುರಿ ಹೊಡೆದ್ರು. ಹಂಗ ಅತಿ ಹೆಚ್ಚು ಸೆಂಚುರಿ ಹೊಡೆದಂತ ವ್ಯಕ್ತಿ ಯಾರಿದಾರ ನಮ್ಮ ಕಿಂಗ್ ಕೊಹ್ಲಿ ಅವರು 9 ಸೆಂಚುರಿಗಳನ್ನು ಹೊಡೆದ್ರು. ಹಂಗ T20 ಒಳಗ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಒಳಗ 14,000ಕ್ಕಿಂತ ಹೆಚ್ಚಿನ ರನ್ಗಳನ್ನು ಹೊಡೆದಂತ ಪ್ಲೇಯರ್ ಯಾವ್ದಾರು ಎತ್ತಂದ್ರ ಅದು ನಮ್ಮ ಕಿಂಗ್ ಕೊಹ್ಲಿ ಅವರ. ಈ RCB ಈ ಮ್ಯಾಚ್ ಗೆಲ್ಲುವ ಮುಖಾಂತರ ಪಾಯಿಂಟ್ಸ್ ಟೇಬಲ್ ಫಸ್ಟ್ನೇ ಸ್ಥಾನ ಐತಿ. ಆಲ್ಮೋಸ್ಟ್ 95% ಕ್ವಾಲಿಫೈ ಆದಂಗ. ಏನೇ ನೆಕ್ಸ್ಟ್ ಮ್ಯಾಚ್ ಏನೈತಿಲ್ಲ ಅದನ್ನೊಂದು ಗೆದ್ರ ಅಂತ ಪೂರ್ತಿ ಫಸ್ಟ್ ನಾವು ಫೈನಲ್ ಆದಂಗ ಆಗಿಬಿಡ್ತೀವ್ರಿಪ್ಪ. ಬಾಳ ಖುಷಿ ಆಗಾಕತ್ತದ ನಾವು ನಮ್ಮ RCB ಅವ್ನವ್ನು ಬ್ಯಾಕ್ ಟು ಬ್ಯಾಕ್ ಹಂಗ್ ಕಪ್ ಒಯ್ದ ಬಿಡು ಇವತ್ತು. ಈ ಸಲ ಕಪ್ ಅವ್ರ ಮೈಂತಾನ ಅವ್ರಿಗೆ ಏನ್ ಕಾಣ್ದಾನ ಖರೀದಿ ಮಾಡ್ಕೊಂಡ್ ತಂದಿಡುವಂತ ಮುಂದಿನ ಫ್ಯೂಚರ್ ಪ್ಲಾನ್ಗಳು ನಮಗ್ ಕಾಣಾಕತ್ತಾವ್ರಿಪ್ಪ. ಹಿಂಗ ಈ ತರ ಆರಾಮ್ಸ್ರಿ ಕೂಲ್ ಆಗಿ ಆಡ ನಾವು ಸ್ವಲ್ಪ ಕೂಲ್ ಆಗಿರ್ತಾವ. ಆ ಮನಿ ಮ್ಯಾಚ್ ಇತ್ತು ನೋಡ್ರಿ ಭಯ ಬೀದ ತಕ್ಷಣ ಅಂತ ಮ್ಯಾಚ್ ಎಲ್ಲ ಅವು ಕೂತರು ತೇಕ್ ಹತ್ತತ್ರಿ ಮನುಷ್ಯಾಗ ಅವ್ನವ್ನ. ನಾರ್ಮಲ್ ಕೂತು ಮನುಷ್ಯ ಮ್ಯಾಚ್ ನೋಡ್ತು ಮನುಷ್ಯ ತೇಕ್ ಹತ್ತತಿ ಅನ್ನೋ ಲೆಕ್ಕ ಹಾಕೋನು. ಯಾವ ಟೈಪ್ ಮ್ಯಾಚ್ ಇದ್ದಿರ್ಬೇಕು ಅದು. ನಾರ್ಮಲ್ ಇದ್ದ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗೋ ಮ್ಯಾಚ್. ಹಾರ್ಟ್ ಅಟ್ಯಾಕ್ ಇದ್ದವ್ರು ನೋಡ್ರಿ ಅದು ಬಗಿನ ಹೇಳ್ತಾರ ಕೂಲ ಪೇಷಂಟ್ ಆ ಕಡೆ ತೆಗದ ಮಣ್ಣು ಮುಚ್ಚಿ ಅವ್ರು ಅಂತ್ಯಕ್ರಿಯೆ ಮಾಡಿ ಜೈ ಹಿಂದ್ ಅನ್ಸ್ಬೇಕು ಅಂತ ಪರ್ಸಂಗೋ ಬರ್ತಾವ RCB ಮ್ಯಾಚ್ ಒಳಗ. ಅದು ನಮ್ಮ ಸಂಪ್ರದಾಯ ಪದ್ಧತಿಪ್ಪ. ಏನು ಮಾಡಕ್ ಬರೋಲ್ಲ, ಅದನ್ನು ಬಿಟ್ಟು ಕೊಡಕ್ ಬರಂಗಿಲ್ಲ, ಈ ಕಡೆ ಇದನ್ನು ಬಿಟ್ಟು ಕೊಡಕ್ ಬರಲ್ಲ. ಹಂಗಾಗಿ ಇವತ್ತು ಮ್ಯಾಚ್ ಬಾಲ್ ಆರಾಮ್ಸಿ ಕೂಲ್ ಆಗಿ ಗೆದ್ದಾರ. ಆ ಫುಲ್ ಪವರ್ಲೆ ಆಗೈತ್ರಿ. ಇನ್ನೇನ್ ಜಾಸ್ತಿ ಹೇಳುವಂತ ಅವಶ್ಯಕತೆ ಇಲ್ರಿ. ಇನ್ನೇನೈತೆ ನೆಕ್ಸ್ಟ್ ಮ್ಯಾಚ್ ಬರೋನು. ಅಲ್ಲಿವರೆಗೂ ಏನೈತಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ, ಫೇಸ್ಬುಕ್ ಫಾಲೋ ಮಾಡ್ರಿ. ಹಂಗ RCB ಅಭಿಮಾನಿಗಳಿಗೆ ಶೇರ್ ಮಾಡ್ರಿ. ನಮಸ್ಕಾರ.